ಸಾಹಸ ಅನ್ನೋ ವಿಷಯ, ಆ ಜ್ಞಾನವನ್ನು ನಾವೆಲ್ಲರೂ ಪಡೆದುಕೊಳ್ಳೋಣ. ಸೊ ನಮಗೆ ನೆನ್ನೆ ಸರು ಸಾಹಸ ಅನ್ನೋದನ್ನು ಅದ್ಭುತವಾಗಿ ತಿಳಿಸ್ಕೊಟ್ರು. ಕೂತ್ಕೊಳ್ಳೋದು, ನಮ್ಮ ಉಸಿರಾಟ ಗಮನಿಸೋದು. ಹೌದು, ಎಲ್ಲರಿಗೂ ಸಾಧ್ಯನೇ ಇಲ್ಲ ಅದು. ಹಾಗೆ ಈ ಸಾಹಸ ಅಂದ್ರೆ ನಿಜವಾಗ್ಲೂ ಏನರ್ಥ? ನಾವು ಒಂದು ಕೆಲಸವನ್ನ ಮಾಡಬೇಕು ಅಂದ್ರೆ ಗುರಿ ಇರುತ್ತೆ. ಗುರಿಗೂ ಸಾಹಸಕ್ಕೂ ಏನು ವ್ಯತ್ಯಾಸ? ಸೊ ಇಲ್ಲಿ ಸಾಹಸ ಅನ್ನೋದರ ನಿಜವಾದ ಅರ್ಥ ಏನು? ಪ್ರಾಪಂಚಿಕವಾಗಿ ಆಗಿರ್ಬೋದು, ಆಧ್ಯಾತ್ಮಿಕವಾಗಿ ಆಗಿರ್ಬೋದು. ಅದನ್ನ ನಾವು ಹೇಗೆ ಅಳವಡಿಸ್ಕೋಬೇಕು ಸಾಹಸ ಅನ್ನೋದನ್ನು? ಸೊ ನಮ್ಮ ಜೀವನವನ್ನ ನಾವು ಎಷ್ಟು ಅದ್ಭುತವಾಗಿ, ಎಷ್ಟು ಕಲರ್ಫುಲ್ ಆಗಿ ಜೀವನ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಅದ್ಭುತವಾಗಿ ಫಸ್ಟ್ ಜೀವನ ಮಾಡೋದನ್ನ ನಾವು ಕಲಿಬೇಕು. ಕೇವಲ ನಮ್ಮ ಈ ಜೀವನಕ್ಕೆ ಬೇಕಾಗಿರೋದು ಊಟ, ನಿದ್ದೆ, ಸುತ್ತಾಡೋದು ಅದು ಮಾತ್ರ ಅಲ್ಲ. ಅದು ಸಾಮಾನ್ಯ ಜೀವನ ಅದು. ಸೊ ನಾವು ತಿಂತಾ ಇದ್ದೀವಿ, ಮಲಗ್ತಾ ಇದ್ದೀವಿ, ಬೇಕಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಅದು ಸಾಮಾನ್ಯ ಜೀವನ. ಅದು ಆ ಥರದ ಜೀವನ ನಮಗೆ ಬೇಕಾಗಿಲ್ಲ. ಅದನ್ನ ಇದನ್ನ ಒಂದು ರೀತಿಯಲ್ಲಿ ಬೈಬಲಲ್ಲಿ ಹೇಳಿದ್ದಾರೆ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ. ಮ್ಯಾನ್ ಡಸ್ ನಾಟ್ ಲಿವ್ ಬೈ ಬ್ರೆಡ್ ಅಲೋನ್. ಈ ಮಾನವ ಅನ್ನೋನು ಕೇವಲ ಆಹಾರಕ್ಕಾಗಿ ಇಲ್ಲಿ ಮಾತ್ರ ಜೀವಿಸ್ತಾ ಇಲ್ಲ. ಬೈಬಲಲ್ಲೇ ಹೇಳಿದ್ದಾರೆ. ಅಂದ್ರೆ ಏನೋ ಒಂದು ಕಲಿಯೋದಕ್ಕೋ, ಏನೋ ಒಂದು ವಿಶೇಷವಾಗಿ ಮಾಡೋದಕ್ಕಾಗಿ ಈ ಭೂಮಿಯಲ್ಲಿದ್ದಾನೆ. ಬೈಬಲಲ್ಲೇ ಹೇಳಿದ್ದಾರೆ. ಬ್ರೆಡ್ ನಮ್ಮ ತಿನ್ನುವಂತ ಆಹಾರಕ್ಕೆ ಮಾತ್ರ, ನಾವು ರೊಟ್ಟಿಗೆ ಮಾತ್ರ ಇಲ್ಲಿ ಇಲ್ಲ ಭೂಮಿ ಮೇಲೆ. ಅದನ್ನ ನಾವು ತಿಳ್ಕೋಬೇಕು. ಸೊ ನಾವಿವತ್ತು ಅದೇನದು ವಿಶೇಷವಾದದ್ದು, ಅದೇ ಸಾಹಸ. ಅದ್ರ ಬಗ್ಗೆನೇ ನಾವು ತಿಳ್ಕೊತಾ ಇದೀವಿ. ಸೊ ಮಾನವ ಏನ್ ಮಾಡಬೇಕು? ಪ್ರತಿಯೊಬ್ಬ ಮನುಷ್ಯ ಸಾಹಸದಿಂದ ಜೀವಿಸ್ಬೇಕು. ಏನದು ಸಾಹಸ ಅಂದ್ರೆ? ಸೊ ತೆಲುಗುನಲ್ಲಿ ಸಾಹಸಂ ಚೆಯ್ಯರ ಡಿಂಬಕ ಅಂತ ಇತ್ತು, ನಮಗ್ ಗೊತ್ತಿದೆ. ಸೊ ಎಷ್ಟೋ ಕಾರ್ಯಕ್ರಮಗಳು ಬಂದಿದೆ. ಏನಲ್ಲಿ ಅಂದ್ರೆ ಫಿಸಿಕಲ್, ಅಂದ್ರೆ ಯಾರು ಮಾಡದೇ ಇರ್ತಕ್ಕಂಥ ಕೆಲಸವನ್ನ ಮಾಡೋದು ಸಾಹಸ ಅಂತ ಹೇಳ್ತೀವಿ. ಈಗ ಉದಾಹರಣೆ, ಒಂದು ಸಿನಿಮಾ ಇದೆ. ಆ ಸಿನಿಮಾದಲ್ಲಿ ಏನಾದ್ರೂ ಕಿಕ್ಕಿಲ್ದೇ ಇದ್ರೆ ನೋಡಕ್ಕಾಗತ್ತಾ? ಸಾಹಸ ಅಂದ್ರೆ ಏನು ಮಾಡದೇ ಇರೋದಲ್ಲಿ ಇದ್ರೆ ಏನಾಗುತ್ತೆ? ಅದೇ ಸಿನಿಮಾ ಹೇಳೋದು ನಾವು. ಅದ್ರಲ್ಲಿ ಸಾಹಸ ಇರಬೇಕು, ಏನೋ ಒಂದು ಡಿಫ್ರೆಂಟ್. ಅದಿಲ್ಲದೆ ಇದ್ರೆ ನಾವು ನೋಡ್ತೀವ, ಎಲ್ರು ಮಾಡೋ ತರ ಮಾಡಿದ್ರೆ ಅದಕ್ಕೆ ಏನ್ ಬೆಲೆ ಇರುತ್ತೆ? ವಿಶೇಷವಾಗಿರ್ಬೇಕು, ಅದೇ ಸಾಹಸ. ಆ ಸಾಹಸ ಇಲ್ಲ ಅಂದ್ರೆ ಅದನ್ನ ಸಿನಿಮಾನೇ ನೋಡಲ್ಲ ನಾವು. ಆ ವಿಶೇಷವಾಗಿ ಏನೋ ಆ ಸಿನಿಮಾನೇ ಬದಲಾಗ್ಸುತ್ತೆ, ಅದೇ ಆ ಸಾಹಸ. ಆ ಸಿನಿಮಾ ಕಾರ್ಯಕ್ರಮದಲ್ಲಿ ಆ ಸಾಹಸ ಅನ್ನೋದು ಆ ಸಿನಿಮಾವನ್ನೇ ಬದಲಾವಣೆ ಮಾಡುತ್ತೆ. ಅದನ್ನ ನೋಡಿದಾಗ ನಾವೇನ್ ಮಾಡ್ತೀವಿ? ಎಂಜಾಯ್ ಮಾಡ್ತೀವಿ. ಎಷ್ಟು ಅದ್ಭುತವಾಗಿದೆ ಅಂತೀವಿ, ಆಸ್ವಾದಿಸ್ತೀವಿ. ಓ ಇಷ್ಟೂನು ಹಿಂಗೂ ಮಾಡ್ಬೋದಾ ಅಂತೆಲ್ಲ ನಾವು ಯೋಚನೆ ಮಾಡ್ತೀವಿ ಅಲ್ವಾ? ಇಲ್ಲ. ಸೊ ಅದನ್ನ ನೋಡಿ ರಿಟರ್ನ್ ಬರ್ಬೇಕಾದ್ರೆ ಏನ್ ಅನ್ಕೊಂತೀವಿ? ಓ ಹೀಗೆಲ್ಲ ಆಗುತ್ತಾ ಅನ್ಕೋತೀವಿ ತಾನೆ, ಕಾಮನ್ ಅದು. ಸೊ ಇದು ಒಂದು ಉದಾಹರಣೆ ಹೇಳ್ತಿದ್ದೀನಿ. ಇಲ್ಲಿ ಮುಖ್ಯವಾಗಿ ಆ ಸಿನಿಮಾದಲ್ಲಿ ಆ ಹೀರೋ ಹೀರೋಯಿನ್ ಹೇಗೆ ಸಾಹಸದಿಂದ ಜೀವಿಸ್ತಾರೆ, ಅಥವಾ ಯಾರೇ ಅಲ್ಲಿ ಒಬ್ಬ ವ್ಯಕ್ತಿ ಆ ಸಿನಿಮಾದಲ್ಲಿ ಏನ್ ಡಿಫ್ರೆಂಟ್ ಆಗಿ ಮಾಡಿರ್ತಾನೆ, ಅದನ್ನ ನೋಡೋದಕ್ಕೆ ನಾವು ಅಲ್ಲಿ ಹೋಗಿರ್ತೀವಿ. ಯಾಕಂದ್ರೆ ಎಲ್ಲಾ ಸಿನಿಮಾ ಒಂದೇ ತರ ಇರಲ್ಲ, ಒಂದೊಂದ್ರಲ್ಲಿ ಒಂದೊಂದು ವಿಶೇಷವಾಗಿರುತ್ತೆ. ಆ ವಿಶೇಷವಾಗಿರೋದೇ ಇಲ್ಲಿ ಸಾಹಸ. ಅಂತಹದ್ದೇ ನಮ್ಮ ಜೀವನದಲ್ಲಿರ್ಬೇಕು. ನಾವೇನ್ ಅನ್ಕೋತೀವಿ? ನೋಡಿ ಅಲ್ಲಿ ಹೀರೋ ಹೀರೋಯಿನ್ ಅಥವಾ ಆ ವ್ಯಕ್ತಿ ಹೆಂಗ್ ಮಾಡಿದ್ರು, ನಾವು ಹಂಗ್ ಮಾಡ್ಬೋದಲ್ವಾ ಏನೋ ಒಂದು ವಿಶೇಷವಾಗಿ. ನಾವ್ ಇನ್ಸ್ಪಿರೇಷನ್ ತಗೊಂತೀವಿ. ಸೊ ಅದ್ ತಗೊಂಡಾಗ ಏನಾಗುತ್ತೆ ನೋಡಿ, ಆ ಜೀವನ ಸಾಹಸ ಮಾಡೋದಕ್ಕೆ ಏನಾಯ್ತು, ಎಂಡ್ ಏನ್ ತೋರಿಸ್ತಾರೆ? ಆನಂದವಾಗಿರೋದನ್ನ ತೋರಿಸ್ತಾರಲ್ವಾ ಅವ್ರ ಜೀವನದಲ್ಲಿ. ಆ ಸಿನಿಮಾದಲ್ಲಿ ಕೊನೆಗೆ ಏನ್ ತೋರಿಸ್ತಾರೆ? ಆ ಸಾಹಸ ಮಾಡಿದ್ದಕ್ಕೆ ಅವ್ರು ಆನಂದವಾಗಿದ್ದಾರೆ ಅಂತ ತೋರಿಸ್ತಾರೆ. ಹಾಗೆ ಇಲ್ಲಿ ನಾವು ಕೂಡ ಆ ಜೀವನದಲ್ಲಿ ಕಾರ್ಯವನ್ನ ಮಾಡಿದಾಗ ಮಾತ್ರ ಆನಂದವಾಗಿರ್ತೀವಿ.
ಸೊ ನಮ್ಮ ಜೀವನದಲ್ಲಿ ನಾವು ಆನಂದವಾಗಿರದೆ ನಮ್ಮ ಪಕ್ಕದವರನ್ನೂ ಆನಂದವಾಗಿರಿಸಬೇಕು. ಆಗ ನಮ್ಮ ಜೀವನ ನಿಜವಾದ ಜೀವನವಾಗಿ ಪರಿಣಾಮ ಬೀರುತ್ತೆ. ಸೊ ನಾನು ಇವಾಗ ಮೂವಿ ಉದಾಹರಣೆ ಹೇಳಿದೆ. ಇನ್ನೊಂದು ತಗೊಳ್ಳಿ, ರೀಸೆಂಟಾಗಿ ನಾವೆಲ್ಲರೂ ಮೂವಿಗೆ ಹೋಗಿದ್ವಿ. ನಮ್ಮ ಪತ್ರಿಜಿಯವರ ಮೂವಿಗೆ ಹೋಗಿದ್ವಿ. ಎಷ್ಟು ಜನಕ್ಕೆ ಎಷ್ಟು ಪದಗಳು ಬದಲಾವಣೆ ತಂತು ಅಲ್ಲಿ. ಆ ಮೂವಿಯಿಂದ ನಾವೆಲ್ಲ ಹಿಂಗೂ ಮಾಡ್ಬೋದಲ್ವಾ? ಇದರಲ್ಲಿ ಚಿಕ್ಕ ಚಿಕ್ಕ ಎಷ್ಟೋ ಜನ ಮೊನ್ನೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರು. ಹಿಂಗೆಲ್ಲ ಆಗುತ್ತಾ? ಅದೇ ಸಾಹಸ. ವಿಶೇಷವಾದದ್ದನ್ನ ಮಾಡೋದೇ ಸಾಹಸ. ಇದರಲ್ಲಿ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಲಲಿತಾ ಮೇಡಮ್ ಹೇಳಿದ್ರು, ನಾವು ಪ್ರಚಾರಕ್ಕೆ ಹೋಗ್ತಿದ್ವಿ, ಈ ರೀತಿ ಇನ್ಮೇಲೆ ಮಾಡಲ್ಲ, ಪ್ರಚಾರ ಮಾಡೇ ಮಾಡ್ತೀವಿ. ಅದು ಸಾಹಸ. ಎಷ್ಟು ಜನ. ಆಮೇಲೆ ಮೀನಾ ಮೇಡಮ್ ಹೇಳಿದ್ರು, ಪ್ರತಿ ಕ್ಷಣ ಧ್ಯಾನ ಪ್ರಚಾರ ಮಾಡ್ತಾನೆ ಇರ್ಬೇಕು, ಅವ್ರು ಮಾಡಿರೋದ್ರ ಮುಂದೆ ನಾವು, ಅದು ಸಾಹಸ ಅಂದ್ರೆ. ಅಥವಾ ಸೊ ಇದು ನಿಜವಾದ ಸಾಹಸನೆ. ಅದು ಬಿಟ್ಟು ನಾನು ದುಡ್ಡು ಸಂಪಾದನೆ ಮಾಡಿದೆ, ನಾನೊಂದು ನಮಗೆ ಹೊಟ್ಟೆಗೆ ಏನು ಬೇಕೋ ಅದನ್ನು ಸಂಪಾದನೆ ಮಾಡಿಕೊಂಡೆ, 2 ರೊಟ್ಟಿ ತಿಂದೆ, ಒಂದು ಮದುವೆ ಆದೆ, ಮಕ್ಕಳನ್ನ ಬೆಳೆಸ್ತಾ ಇದ್ದೀನಿ, ಮಕ್ಕಳು ಹುಟ್ಟಿದ್ರು ಮಕ್ಕಳನ್ನ ಬೆಳೆಸ್ತಾ ಇದ್ದೀನಿ. ಮತ್ತೆ ಅಲ್ಲಿಗೂ ಮುಗಿಲಿಲ್ಲ, ಆ ಮಕ್ಕಳನ್ನ ಓದಿಸ್ದೆ ಬೆಳೆಸ್ದೆ, ಮತ್ತೆ ಅವ್ರಿಗೂ ಮಕ್ಕಳು ಹುಟ್ಟಿದ್ರು, ಆವಾಗ ನಾನು ಅಜ್ಜಿ ತಾತ ಅದೆ ಅಂತ ಖುಷಿ ಪಡೋದು. ಅವಾಗ ಮತ್ತೆ ಏನಾಗುತ್ತೆ, ಅಷ್ಟರೊಳಗಡೆ ನಮ್ಮ ಶರೀರ ಅನ್ನೋದು ಅವಶೇಷ ಅಂದರೆ ಮುದುಕು ವಯಸ್ಸಿಗೆ ಬಂದೇ ಬಿಡುತ್ತೆ. ಅವಾಗ ರಾಮ ಸೀತೆ ಅಂತ ಕಳೀತಾ ಹೋಗೋದು. ಇದರಲ್ಲಿ ಸಾಹಸ ವಿಶೇಷ ಇಲ್ಲ, ಆದರೂ ಸ್ವಲ್ಪ ಮಟ್ಟಿಗಿದೆ, ಒಂದು 10%. ಏನು ಅಲ್ಲಿ ಅಂದರೆ ವಿಶೇಷವಾಗಿ ನೀವು ಏನೂ ಮಾಡಿಲ್ಲ, ಆದರೆ ಆ ವಿಶೇಷತನವನ್ನು ಹುಡ್ಕೋದಿಕ್ಕೆ ಪ್ರಾರಂಭ ಮಾಡಿದ್ದೀರ ಅಷ್ಟೇ, ಪ್ರಾರಂಭ ಇನ್ನೂ ಅಲ್ಲಿ. ಹಾಗಾದ್ರೆ ನಿಜವಾದ ಸಾಹಸ ಅಂದ್ರೆ ಏನು? ಉದಾಹರಣೆ ನಮಗೆಲ್ಲ ಗೊತ್ತಿದೆ. ಗಾಂಧೀಜಿ ಇದ್ದಾರೆ, ಮದರ್ ತೆರೇಸಾ ಇದ್ದಾರೆ, ಬಿಸ್ಮಿಲ್ಲಾ ಖಾನ್, ಎಷ್ಟು ಉದಾಹರಣೆಗಳು ನಮಗೆ. ಇಷ್ಟೆಲ್ಲ ಉದಾಹರಣೆ ಇದೆ, ಅವರೆಲ್ಲ ಜೀವನ ಚರಿತ್ರೆ ಇದೆ. ಅವ್ರ ಜೀವನ ಚರಿತ್ರೆ ಕೇಳಿದಾಗ ನಮ್ಗೆ ಹೆಂಗ್ ಅನ್ಸುತ್ತೆ? ಮೈ ಜುಮ್ ಅನ್ಸುತ್ತೆ. ಯಾಕೆ? ಅವರೆಲ್ಲ ಎಷ್ಟು ಗ್ರೇಟ್ ಅಂದ್ಕೊಳ್ತೀವಿ ನಾವು. ಯಾಕೆ ಅವ್ರು ಗ್ರೇಟು? ಅವರು ಕೂಡ ಸಾಮಾನ್ಯವಾಗಿ ಒಂದು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದು, ಅವರು ಸಾಮಾನ್ಯವಾಗಿ ಹುಟ್ಟಿ, ಅವರು ಸಾಮಾನ್ಯವಾಗಿ ಸಂಪಾದನೆ ಮಾಡಿ, ಮದುವೆಯಾಗಿ ಅವರು ಸಾಮಾನ್ಯರೇ. ಆದರೆ ಅವರು ಅಲ್ಲಿಗೆ ನಿಲ್ಲಿಸ್ಲಿಲ್ಲ. ಸಂಪಾದನೆ ಮಾಡ್ತಾ, ಮದುವೆ ಮಾಡ್ಕೊಂಡು ನನ್ನ ಹೆಂಡತಿ ಅಂತ ನಿಲ್ಲಿಸ್ತಿಲ್ಲ ಅವರು. ಏನ್ ಮಾಡಿದ್ರು? ವಿಶೇಷವಾಗಿ ಮಾಡಿದ್ರು. ಉದಾಹರಣೆ ಇನ್ನು ಎಷ್ಟಿದೆ. ಬುದ್ಧ ಅವನು ಕೂಡ ಒಬ್ಬ ರಾಜ, ಆದ್ರೂ ಅವನಿಗೂ ಮದ್ವೆ ಆಯ್ತು, ಹೆಂಡತಿ ಇದ್ಲು, ಮಕ್ಕಳು ಇದ್ರು. ಆದ್ರೆ ಅವ್ರು ಏನಾದ್ರು ಅಲ್ಲಿ ವಿಶೇಷವಾಗಿ ಯೋಗೀಶ್ವರ. ಯಾಕೆ? ಕೃಷ್ಣ ಯಾಕೆ ಮದ್ವೆ ಆಗಿಲ್ವಾ ಅವ್ರಿಗೆ? ಹೆಂಡತಿರಿಲ್ವಾ? ಆದ್ರೆ ಅವರು ಕೂಡ ಯೋಗೀಶ್ವರರಾದ್ರು. ಯಾಕೆ? ಯಾಕೆ ಇವರೆಲ್ಲ ಅಂದ್ರೆ, ಜೀವನದಲ್ಲಿ ಸಾಹಸ ಕಾರ್ಯ ಅಂದ್ರೆ ಈ ತಿನ್ನೋದು, ನಿದ್ದೆ ಮಾಡೋದು, ಸುತ್ತಾಡೋದು, ಈ ಸಂಸಾರ, ಈ ಮನೆ, ಮಕ್ಕಳು ಇದಲ್ಲದೆ ಇದನ್ನೆಲ್ಲವನ್ನ ಬಿಟ್ಟು ಸ್ವಲ್ಪ ಮಹತ್ತರವಾದಂಥ ಕಾರ್ಯ ಮಾಡಬೇಕು. ಏನದು ಸ್ವಲ್ಪ ಅಂದ್ರೆ? ಉದಾಹರಣೆ ನಾನು ಹೇಳ್ದೆ ಈಗ, ಅದಕ್ಕಾಗಿ ಅವ್ರ ಜೀವಿತವನ್ನು ಅಂಕಿತ ಮಾಡ್ತಾರೆ. ಸ್ವಲ್ಪ ಮಾತ್ರ ಕಾರ್ಯ ಅಂದ್ರೆ ಇದೆಲ್ಲವನ್ನ ಬಿಟ್ಟು ಯಾವುದಕ್ಕೋ ಒಂದು ತಮ್ಮ ಜೀವನವನ್ನು ಅಂಕಿತವಾಗಿರೋದು. ಅದರ ಹೆಸರೇ ಸಾಹಸಮಯವಾದ ಜೀವನ ಅಂತ ನಾವು ಕರಿತೀವಿ. ನೋಡಿ, ಅಂದ್ರೆ ಹೆಂಡತಿ, ಮಕ್ಕಳು, ಮನೆ, ಸಂಪಾದನೆ ಎಲ್ಲ ಬಿಟ್ಟು ಇನ್ನೊಂದೇನೋ ಇದೆ ಅಂತ ಹುಡ್ಕೋದಕ್ಕೆ ಪ್ರಾರಂಭ ಮಾಡ್ತೀವಲ್ವಾ, ಅದಕ್ಕೆ ನಮ್ಮ ಜೀವನವನ್ನು ಅಂಕಿತವಾಗಿಡೋದೇ ಸಾಹಸಮಯ ಜೀವನ. ನಾನು ಹೇಳ್ದೆ, ಗಾಂಧೀಜಿ ಹೋರಾಟ ಅಹಿಂಸೆಗಾಗಿ ಅವ್ರ ಜೀವನವನ್ನ ಅಂಕಿತವಾಗಿಟ್ರು. ಬಿಸ್ಮಿಲ್ಲಾ ಖಾನ್ ಸಂಗೀತಕ್ಕಾಗಿ ಅಂಕಿತವಾಗಿಟ್ರು. ಎಷ್ಟು ಉದಾಹರಣೆ. ಮದರ್ ತೆರೇಸಾ ಸೇವೆಗಾಗಿ ತಮ್ಮ ಜೀವನವನ್ನು ಅಂಕಿತವಾಗಿಟ್ರು.
ಇದು ನಿಜವಾದ. ಸೊ ಇಲ್ಲಿ ತಮ್ಮ ಇದೆಲ್ಲ ಸಾಮಾನ್ಯವಾದದ್ದನ್ನ ಬಿಟ್ಟು ವಿಶೇಷವಾಗಿ ಅಂಕಿತವಾಗಿ ಇಡಿಸೋದೇ ಸಾಹಸ. ಅದೇ ಸಾಹಸಮಯ ಜೀವನ. ಎಲ್ಲರಂತೆ ಜೀವಿಸುವುದಲ್ಲ, ವಿಶೇಷವಾಗಿ ಜೀವಿಸುವುದೇ ಸಾಹಸ. ಆದ್ರೆ ನಾವೇನ್ ಮಾಡ್ಬಿಡ್ತೀವಿ, ಈ ಸಾಮಾನ್ಯವಾಗಿ ಜೀವನದಲ್ಲಿ ಭಯದಿಂದ ಜೀವಿಸ್ತಾ ಹೋಗ್ತೀವಿ. ದೊಡ್ಡ ಕೆಲಸ ಮಾಡೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ನಾವು ಚಿಕ್ಕ ಚಿಕ್ಕ ಕೆಲಸ ಮಾತ್ರ ಮಾಡಬೇಕು, ನಾವು ಸಾಧಾರಣ ಮಾನವರು, ಸಾಮಾನ್ಯರು, ನಾವು ದೊಡ್ಡದು ಮಾಡೋದಕ್ಕೆ ನಮಗೆ ಸಾಧ್ಯ ಆಗಲ್ಲ, ಇವೆಲ್ಲ ನಮ್ಮಿಂದ ಅಸಾಧ್ಯ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ. ನಾವೇ ಬೌಂಡ್ರಿ. ಆ ತರಹದ ಭಾವನೆಗಳನ್ನ ನಾವೇನ್ ಮಾಡ್ತೀವಿ, ನಮ್ಮ ಮಕ್ಕಳಲ್ಲೂ ಬೆಳೆಸ್ತಾ ಹೋಗ್ತೀವಿ. ಅವ್ರಿಗೇನ್ ಹೇಳ್ತೀವಿ, ನೀನ್ ಇಷ್ಟು ಓದು, ಎಕ್ಸಾಂಪಲ್ ನೀನ್ ಡಾಕ್ಟರ್ ಓದು, ಡಾಕ್ಟರ್ ಆಗು, ಇಂಜಿನಿಯರ್ ಓದು, ಇಂಜಿನಿಯರ್ ಆಗು, ಈ ತರ ಒಂದು ಡಿಗ್ರಿ ಮಾಡು, ಈ ತರ ಕೆಲಸ ಮಾಡು. ಆಯ್ತಾ, ಓದುದಾ, ಕೆಲಸ ಮಾಡ್ದ, ಮದ್ವೆ ಆಗು, ಹೆಂಡತಿ ಮಕ್ಕಳು ಸುಖವಾಗಿರ. ಆ ಪರಿಮಿತಿ ಅಂದ್ರೆ ಒಂದು ಬೌಂಡ್ರಿ ಹಾಕ್ಬಿಡ್ತೀವಿ. ಇದನ್ನ ಭಾವಪರದಿ ಅಂತೀವಿ. ಅಂದ್ರೆ ಇಷ್ಟು ಒಳಗಡೆ ಸೀಮಿತ ಮಾಡ್ತೀವಿ. ಆ ಚಿಕ್ಕ ವಯಸ್ಸಿನಿಂದನೇ ಏನ್ ಮಾಡ್ಬಿಡ್ತೀವಿ, ಆ ಮಕ್ಕಳನ್ನ ಆ ಪರಿಧಿಗೆ ಸೀಮಿತ ಮಾಡ್ಬಿಡ್ತೀವಿ. ನಾವು ಭಯದಿಂದ ಜೀವಿಸೋದಲ್ದೇನೆ ಮಕ್ಕಳನ್ನು ಕೂಡ ಅದಕ್ಕೆ ತಳ್ತೀವಿ. ಯಥಾ ರಾಜ ತಥಾ ಪ್ರಜೆ. ಈಗ ತಂದೆ ತಾಯಿ ಹೇಗಿದಾರೋ ಮಕ್ಕಳು ಕೂಡ ಅದೇ ರೀತಿಯಂತ ಜೆರಾಕ್ಸ್ ಆಗಿ ರೆಡಿ ಆಗ್ತಾರೆ. ಆದ್ರೆ ನೋಡಿ, ಪ್ರತಿಯೊಬ್ಬ ಮನುಷ್ಯನ ಅವನ ಒಳಗಡೆ ಅಂತರಂಗದಲ್ಲಿ ನಾನು ಒಬ್ಬ ದೊಡ್ಡ ವ್ಯಕ್ತಿ ಆಗ್ಬೇಕು, ಈ ತರದಲ್ಲಿ ಇನ್ಸ್ಪಿರೇಷನ್. ನಾನು ಹೇಳ್ದೆ, ಮೂವಿಲಿ ಹೋದಾಗ ಹೀರೋ ಹೀರೋಯಿನ್ ಈ ತರ ಆದ್ರು ಅಂದಾಗ, ಈಗ ನಾವು ಅಲ್ಲಿ ಪತ್ರಿಜಿ ಮೂವಿಗೆ ಹೋದಾಗ ಏನಾಯ್ತು, ಓ ಪತ್ರಿ ಸರ್ ಹೀಗೆಲ್ಲ ಮಾಡಿದಾರೆ, ನಮಗೂ ಸಾಧ್ಯ, ಆ ಇನ್ಸ್ಪಿರೇಷನ್. ಹಾಗೆ ಇಲ್ಲಿ ಪ್ರತಿಯೊಬ್ಬ ಜೀವನದಲ್ಲಿ ಅಂತರಂಗದಲ್ಲಿ ಅದು ಇದ್ದೇ ಇರುತ್ತೆ. ಆದ್ರೆ ಅದನ್ನು ಗುರ್ಸ್ಕೊಳ್ಳೋದು ಯಾವಾಗ ಸಾಧ್ಯ, ನೀನು ಒಬ್ಬ ಯೋಗಿಯಾದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ನಾನು ಏನೋ ಒಂದು ಸಾಹಸ ಮಾಡಬೇಕು, ಈ ಭೂಮಿಗೆ ಬಂದಿದ್ದೀನಿ, ಏನೋ ಒಂದು ಅಚೀವ್ ಮಾಡಬೇಕು ಅಂತ ಇದ್ದೇ ಇರುತ್ತೆ. ಆದ್ರೆ ನಮ್ಮ ಸುತ್ತ ಇರ್ತಕ್ಕಂಥ ತಂದೆ ತಾಯಿ, ಬಂಧು ಬಳಗ, ಸ್ನೇಹಿತರು ಎಂಥವ್ರಂದ್ರೆ ನಮ್ಮ ಸಮಯವನ್ನ ವ್ಯರ್ಥ ಮಾಡೋರು, ನಮ್ಮನ್ನ ಭಯದಲ್ಲಿ ಜೀವಿಸೋ ಹಾಗೆ ಮಾಡೋರು, ನಮಗೆ ಭಯವನ್ನ ಬೋಧಿಸ್ತಾ ಇರ್ತಾರೆ, ಆ ಭಯವನ್ನೇ ಬೆಳೆಸ್ತಾ ಇರ್ತಾರೆ ನಮಗೆ. ಹಾಗಾಗಿ ಆ ದೊಡ್ಡ ಕೆಲಸ ನಿನ್ನಿಂದ ಆಗಲ್ಲ, ನೀನು ನಿನ್ನನ್ನೇ ಕಷ್ಟಕ್ಕೆ ತಳ್ಕೊಂತಾ ಇದೀಯಾ ಅನ್ನೋ ರೀತಿಯಲ್ಲಿ ನಮ್ಮನ್ನು ಬೆಳೆಸ್ತಾ ಇರ್ತಾರೆ. ಅದಕ್ಕೆ ನಮ್ಮಿಂದ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾನೆ ಇರಲ್ಲ. ಯಾರು ಆ ಭಯದಲ್ಲಿ ಜೀವಿಸ್ತಾ ಇರ್ತಾರೆ ಅವರಿಗೆ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅವರೆಲ್ಲ ನೀನು ಕಷ್ಟ ತಂದ್ಕೊಂತೀಯ ಹಾಗೆಲ್ಲ ತಂದೆ ತಾಯಿ ಹೇಳ್ತಾ ಇರ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಈ ರೀತಿಯಾದಂತಹ ಜೀವನ ಬೇಡ, ಏನೋ ಸಾಹಸ ಮಾಡಬೇಕು ಅಂತ ತಿಳ್ಕೋಬೇಕು. ನಾನು ಏನೋ ಒಂದು ಸಾಹಸ ಮಾಡೋದಕ್ಕೆ ಈ ಭೂಮಿ ಮೇಲೆ ಹುಟ್ಟಿದ್ದೀನಿ ಅನ್ನೋದನ್ನ ನಾವು ತಿಳ್ಕೋಬೇಕು. ಇಲ್ಲಿ ಭೂಮಿ ಮೇಲೆ ಬಂದ ತಕ್ಷಣ ಯಾವ ಮನುಷ್ಯನೂ ಭಯ ಪಡೋದಕ್ಕಾಗಿ ಬಂದಿಲ್ಲ. ಇಲ್ಲಿ ಭಯವನ್ನ ಪಡುತ್ತಾ ಜೀವಿಸೋದಕ್ಕಾಗಿ ಯಾವ ಜೀವಿ, ಯಾವ ಒಂದು ಚಿಕ್ಕ ಜೀವಿ ಕೂಡ ಹುಟ್ಟಿಲ್ಲ ಇಲ್ಲಿ. ನಾವು ಅದನ್ನ ಸೃಷ್ಟಿಸ್ಕೊಂಡಿರೋದು, ಆ ಭಯವನ್ನ. ಏನೋ ಒಂದು ಸಾಧಿಸುವುದಕ್ಕಾಗಿನೇ ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ. ಆದರೆ ಆ ಸಾಧನೆ ಅನ್ನೋದನ್ನ ಬಿಟ್ಟು ಭಯ ಅನ್ನೋದನ್ನ ಸೃಷ್ಟಿಸ್ಕೊಂಡಿದ್ದೀವಿ. ನಾನೇನೋ ಸಾಹಸ ಮಾಡಬೇಕು ಅನ್ನೋದನ್ನ ಬಿಟ್ಟು ಭಯವನ್ನ ಸೃಷ್ಟಿಸ್ಕೊಂಡಿದ್ದೀವಿ. ಸೊ ಇಲ್ಲಿ ನಾನು ಸಮಾಜದಿಂದ ಏನನ್ನ ಪಡೆದಿನಿ, ಆ ಪಡೆದಿದ್ದಕ್ಕಿಂತ ಹೆಚ್ಚಾಗಿ ನಾನು ಏನ್ ಕೊಡ್ತಿದ್ದೀನಿ ಅನ್ನೋದಕ್ಕೆ ಹುಟ್ಟಿರ್ತಾನೆ ಮನುಷ್ಯ. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗಿರುತ್ತೆ. ಇವಾಗ ನಾವು ತಂದೆ ತಾಯಿಗಳಿಂದ ಇಷ್ಟನ್ನ ಪಡೆದಿದ್ದೀವಿ. ನಾವು ತಂದೆ ತಾಯಿಗಳನ್ನ ವಯಸ್ಸಾದ ಮೇಲೆ ಅವರನ್ನ ಅದ್ಭುತವಾಗಿ ನೋಡ್ಕೋಬೇಕು. ಯಾಕಂದ್ರೆ ಅವ್ರು ನಮ್ಗೆ ಇದು ಕೊಟ್ಟಿದ್ದಾರೆ, ನಾವು ಇನ್ನೂ ಅದ್ಭುತವಾಗಿ ಅವ್ರು ನೋಡ್ಕೋಬೇಕು. ಹಾಗೆ ಈ ಸಮಾಜದಿಂದ ನಾವು ಏನನ್ನ ಪಡೆದಿದ್ದೀವಿ, ಈ ಸಮಾಜಕ್ಕೆ ಅದಕ್ಕಿಂತ ಹೆಚ್ಚಾಗಿ ನಾವು ಕೊಡಬೇಕು ಅನ್ನೋದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿರ್ತಾನೆ.
ತಾನು ಪಡೆದದಕ್ಕಿಂತ ಹೆಚ್ಚಾಗಿ ಕೊಡಬೇಕು ಅಂತ ಹೇಳ್ತೀವಲ್ವಾ, ಅದೇ ಸಾಹಸ. ಅದೇ ನಿಜವಾದ ಸಾಹಸ. ಸೊ ಇಲ್ಲಿ ತಾನು ಪಡೆದಿದ್ದಕ್ಕಿಂತ ಹೆಚ್ಚಾಗಿ ನೀಡಬೇಕು ಅನ್ನೋದು ನಿಜವಾದ ಸಾಹಸ ಆಗುತ್ತೆ. ಸೊ ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಅಂಕಿತ ನೋಡಿ, ಅದು ಒಂದು ರೀತಿಯ ಸಾಹಸ. ಇಲ್ಲಿ ಪಡೆದದ್ದನ್ನ ಹೆಚ್ಚಾಗಿ ನೀಡುವುದೇ ಹೆಚ್ಚು ಸಾಹಸ ಆಗುತ್ತೆ. ಅಲ್ಲಿ ನಾನು ಹೇಳಿದೆ, ಗಾಂಧೀಜಿ ಏನಾಗಿದ್ರು, ಅಹಿಂಸೆಗೆ ಅಂಕಿತರಾಗಿದ್ರು. ಹಾಗೆ ಅವರು ಈ ಸಮಾಜದಲ್ಲಿ ಇದ್ರು, ಸಮಾಜದಿಂದ ಎಷ್ಟೋ ಲಾಭಗಳನ್ನ ಪಡೆದಿದ್ರು. ಆದ್ರೆ ಅವರು ಸಮಾಜಕ್ಕೆ ಕೊಟ್ಟಿದ್ದೆಷ್ಟು? ಅಪರಿಮಿತಿ. ಇಲ್ಲಿ ಅದಕ್ಕೆ ಲಿಮಿಟ್ ಇಲ್ಲ, ಅಷ್ಟು ಕೊಟ್ಟಿದ್ದಾರೆ ಅವರು. ಬಿಸ್ಮಿಲ್ಲಾ ಖಾನು ಸಂಗೀತಕ್ಕೆ ಅಂಕಿತರಾದ್ರೂ ಕೂಡ ಸಂಗೀತಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅವರು, ಸಮಾಜಕ್ಕೆ ಎಷ್ಟೆಲ್ಲ ಅದ್ಭುತವಾದದ್ದನ್ನ ಕೊಟ್ಟಿದ್ದಾರೆ. ಅವ್ರು ಪಡೆದಿದ್ದೆಷ್ಟು, ಎಷ್ಟು ಕೊಟ್ಟಿದ್ದಾರೆ ನೋಡಿ. ಹೀಗೆ ಸಾಹಸ ಪ್ರೇತವಾದಂತಹ ಜೀವನ, ಅಂದ್ರೆ ಸಾಹಸಮಯವಾದಂತಹ ಜೀವನ ಇರಬೇಕು ಪ್ರತಿಯೊಬ್ಬರದು. ನಾವು ಎಷ್ಟು ಪಡೆದಿದ್ದೀವಿ, ಎಷ್ಟನ್ನ ಕೊಡ್ತಾ ಇದ್ದೀವಿ, ಅದನ್ನ ಫಸ್ಟ್ ನಾವು ತಿಳ್ಕೋಬೇಕು. ಸೊ ನಾವು ಏನ್ ಮಾಡ್ತೀವಿ, ಪಕ್ಕದವನ್ ಏನ್ ಮಾಡ್ತಿದ್ದಾನೆ ಅದನ್ನ ನೋಡ್ತೀವಿ, ಓಕೆ ಅವ್ನ್ ಮಾಡ್ತಿದ್ದಾನೆ ನಾನು ಮಾಡ್ಬೋದಲ್ವಾ, ಅದನ್ನೇ ಮಾಡ್ತೀವಿ. ಅದು ಸಾಹಸ ಅಲ್ಲ. ಯಾರು ಮಾಡದೇ ಇರ್ತಕ್ಕಂಥದ್ದು ಮಾಡೋದೇ ಸಾಹಸ. ಉದಾಹರಣೆ, ಧ್ಯಾನ ಮಾಡ್ತಾ ಇದ್ದೀವಿ, ಅವನು 1 ಗಂಟೆ ಮಾಡ್ತಾನೆ, 2 ಗಂಟೆ ಮಾಡ್ತಾನೆ. ಸಾಧನೆ ಮಾಡ್ತಾ ಹೋದ್ರೆ 2 ಗಂಟೆ 5 ಗಂಟೆ ಅವರು ಮಾಡ್ತಾರೆ, ನಾನು ಮಾಡ್ತೀನಿ. ಆದರೆ 24 ಅವರ್ಸ್ ಕೂತ್ಕೊಳ್ಳಿ, ಅದು ಸಾಹಸ. 24 ಗಂಟೆ. 1 ವಾರ ಮೌನ ಇರಿ, ಅದು ಸಾಹಸ. ಪ್ರತಿದಿನ ಪುಸ್ತಕಗಳನ್ನು ಓದಿ, ಅದು ಸಾಹಸ. ಅದು ಎಲ್ರಿಗೂ ಸಾಧ್ಯ ಇಲ್ಲ, ಪ್ರತಿದಿನ ಪುಸ್ತಕ ಓದುವ ಹವ್ಯಾಸ. ನೋಡ್ತಾ ಬನ್ನಿ, ಎಲ್ರಿಗೂ ಸಾಧ್ಯ ಇಲ್ಲ. ಎಲ್ರು ನಂಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ಓದ್ತಾ ಇದಾರೆ ಎಲ್ಲೋ ಒಬ್ರು, ಅದು ಸಾಹಸನೇ. ಯಾರು ಮಾಡದೇ ಇರ್ತಕ್ಕಂಥ ಕೆಲಸವನ್ನ ಮಾಡೋದೇ ಸಾಹಸ. ಸೊ ಪ್ರತಿಯೊಬ್ಬರು ಈ ಸಾಹಸ ಅನ್ನೋದ್ರಲ್ಲೇ ಜೀವಿಸ್ಬೇಕು, ಅದೇ ನಿಜವಾದಂತಹ ಜೀವನ. ಅದು ಬಿಟ್ಟು ನಾವೇನ್ ಮಾಡ್ತಿದೀವಿ, ನಮ್ಮನ್ನ ನಾವೇ ಕೀಳಾಗಿ ಕಂಡ್ಕೊಳ್ತಾ ಇದೀವಿ, ನನಗೆ ಸಾಧ್ಯ ಇಲ್ಲ, ನನಗಾಗೋದಿಲ್ಲ. ಸೊ ಇಲ್ಲಿ ಈ ಸಾಹಸ ಅನ್ನೋದು ಯಾರು ಕೋರ್ತಾ ಇದ್ದಾರೆ ಅಂದ್ರೆ, ಆತ್ಮ ಕೋರ್ತಾ ಇರ್ತಕ್ಕಂಥದ್ದು ಸಾಹಸ. ನಿಜವಾದ ಸಾಹಸ ಅಂದ್ರೆ ಈ ಆತ್ಮ ಕೋರುತ್ತೆ. ಈ ಊಟ, ಈ ನಿದ್ದೆ ಎಲ್ಲ ಕೋರೋದು ಈ ದೇಹ ಮಾತ್ರ. ತಿಳ್ಕೊಳ್ಳಿ, ಸಾಮಾನ್ಯವಾಗಿ ಕೋರ್ತಕ್ಕಂಥ ಕೋರಿಕೆಗಳು ಈ ದೇಹ. ನಾನೇನೋ ವಿಶೇಷವಾಗಿ ಮಾಡಬೇಕು, ಯಾರು ಮಾಡದೇ ಇರ್ತಕ್ಕಂಥದ್ದು ಮಾಡಬೇಕು, ಸಮಾಜಕ್ಕೆ ಏನೋ ನೀಡಬೇಕು ಅನ್ನೋದೇ ಈ ಕೋರುವಂಥದ್ದು ಆತ್ಮ ಮಾತ್ರ. ನೋಡಿ, ಆತ್ಮದ ಕೋರಿಕೆ ಶರೀರದ ಕೋರಿಕೆ. ಸೊ ಆತ್ಮದ ಕೋರಿಕೆ ಯಾವಾಗಲೂ ಸಾಹಸಮಯವಾಗಿರುತ್ತೆ, ಅದೇ ನಿಜವಾದ ಸಾಹಸ. ಸೊ ಇಲ್ಲಿ ಆತ್ಮಪರವಾದ ಜೀವನ ನಮಗೆ ಸಾಹಸವನ್ನ ನೀಡುತ್ತೆ. ನಾವು ಯಾವಾಗ್ಲೂ ಆತ್ಮಪರ. ನಮಗ್ ಗೊತ್ತಿದೆ, ನಾನು ದೇಹ ಅಲ್ಲ ಆತ್ಮ ಅಂತ. ದೇಹ ಪರವಾಗಿದ್ರಲ್ಲಿ ಏನು ಸಾಹಸ ಇರೋಲ್ಲ. ಅದೇ ದುಡಿಯೋದು, ಸಂಪಾದನೆ ಮಾಡೋದು, ತಿನ್ನೋದು, ಮಕ್ಕಳನ್ನು ಬೆಳೆಸೋದು, ಅದು ದೇಹಪರ. ಅಲ್ಲಿ ನೋ ಸಾಹಸ. ನಾವ್ ಯಾವಾಗ ಈ ಆತ್ಮಜ್ಞಾನವನ್ನ ಪಡಿತೀವಿ, ಆಗ ನಿಜವಾದ ಸಾಹಸವನ್ನ ಮಾಡ್ತಾ ಹೋಗ್ತೀವಿ. ಸೊ ಉದಾಹರಣೆ ಇನ್ನೊಂದು ಹೇಳ್ತೀನಿ ನಿಮಗೆ. ಚಿಕ್ಕ ಮಕ್ಕಳಿಗೆ ನಾವೆಲ್ಲ ಏನ್ ಮಾಡ್ತೀವಿ, ಚಿಕ್ಕ ವಯಸ್ಸಿನಿಂದ ಧ್ಯಾನ ಹೇಳ್ಕೊಡ್ತೀವಿ, ಅವರಿಗೆ ಭಯ ಎಲ್ಲ ಹೋಗಿಸ್ತೀವಿ. ಆದ್ರೆ ಈ ಸಾಹಸ ಅನ್ನೋದು ಗೊತ್ತಿಲ್ಲದೆ ಇದ್ರೆ, ಚಿಕ್ಕ ಮಕ್ಕಳಿದ್ದಾಗ ಏನ್ ಮಾಡ್ಬಿಡ್ತಾರೆ, ಅಲ್ಲಿ ಕತ್ಲಿದೆ, ಅಲ್ಲಿ ಏನೋ ಇರುತ್ತೆ, ಹೋಗ್ಬೇಡ, ಅವ್ರಿಗೆ ಏನನ್ನ ಸೃಷ್ಟಿ ಮಾಡ್ತಾರೆ, ಭಯವನ್ನ ಸೃಷ್ಟಿ ಮಾಡ್ತಾರೆ. ಅದಕ್ಕೆ ನಾವು ಆ ಸಾಹಸ ಗುಣ ಮಕ್ಕಳಲ್ಲಿ ಬರಬೇಕು ಅಂದ್ರೆ, ಈ ಭಯವನ್ನ
ಮನಸ್ಸಿನಿಂದ ತೊಲಗಿಸ್ಬೇಕು. ಚಿಕ್ಕ ವಯಸ್ಸಿನಿಂದನೇ ತೊಲಗಿಸ್ಬೇಕು. ಆ ಮಕ್ಕಳಲ್ಲಿ ಏನ್ ಮಾಡ್ಬೇಕು, ಅಲ್ಲಿ ಕತ್ತಲಿದೆ ಹೋಗ್ಬಾ ಒಂದ್ ರೌಂಡ್ ಪರವಾಗಿಲ್ಲ. ಈ ರೂಮಲ್ಲಿ ಕತ್ಲಿದ್ರು ಏನು ಇಲ್ಲ ಅಲ್ಲಿ ಹೋಗ್ಬಾ ಯಾವುದು ಏನು ಇಲ್ಲ ಅಂತ ಕಲಿಸ್ಬೇಕ ಮಕ್ಕಳಿಗೆ. ಆ ಭಯವನ್ನ ತೊರೆದು ಹಾಕ್ಬೇಕು. ಸ್ಮಶಾನ ಅಂದ್ರೆ ಎಲ್ರಿಗೂ ಏನ್ ಕ್ರಿಯೇಟ್ ಮಾಡ್ತಾರೆ, ಅಲ್ಲಿ ಸತ್ತೋಗಿರ್ತಾರೆ, ಅದೇನೋ ಆಗ್ಬಿಡುತ್ತೆ. ಮಕ್ಕಳಲ್ಲಿ ಅದರ ಅರಿವು ಮೂಡಿಸ್ಬೇಕು. ನೀರು ನೀರು ಅಂದ ತಕ್ಷಣ ಏನೋ ಆಗ್ಬಿಡುತ್ತೆ. ಅವರಿಗೆ ಈಜೋದನ್ನ ಕಲಿಸಿ ಆ ಭಯವನ್ನ ನಿರ್ಮೂಲನೆ ಮಾಡ್ಬೇಕು. ಈ ತರಹದ ಭಯಗಳನ್ನ ನಿರ್ಮೂಲನೆ ಮಾಡಿದ್ರೆ ಮಕ್ಕಳು ಆ ವಯಸ್ಸಿನಿಂದಲೇ ಸಾಹಸವನ್ನ ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಏನೋ ಒಂದು ಸಾಧಿಸ್ಬೇಕು ಅನ್ನೋದು ಪ್ರಾರಂಭ ಆಗ್ತಾ ಹೋಗುತ್ತೆ. ನೀವು ಆ ಭಯ ಅನ್ನೋ ಒಂದು ಪರಿಮಿತಿಯನ್ನು ಹಾಕೊಂಡ್ರೆ ಏನು ಸಾಧಿಸೋದಕ್ಕಾಗೋದಿಲ್ಲ. ಆ ಮಕ್ಕಳು ಅಷ್ಟೇ ಇರ್ತಾರೆ. ಅದಕ್ಕೆ ಚಿಕ್ಕ ವಯಸ್ಸಿನಿಂದ ಧ್ಯಾನದ ಜೊತೆ ಈ ಭಯ ಎಲ್ಲ, ಈ ಸಾಹಸ ಅಂದ್ರೆ ನಾವು ಆಲ್ರೆಡಿ ಧ್ಯಾನಿಗಳಾಗಿರೋದ್ರಿಂದ ಈ ಸಾಹಸ ಅನ್ನೋದು ಮಕ್ಕಳಿಗೆ ಧ್ಯಾನ ಪ್ರಾರಂಭ ಆದಾಗ ಸಾಹಸ ಅನ್ನೋದು ಆಟೋಮೆಟಿಕ್ ಪ್ರಾರಂಭ ಆಗುತ್ತೆ. ಸಾಹಸ ಅನ್ನೋದು ವಿಧ ವಿಧವಾಗಿರುತ್ತೆ. ಸಾಮಾನ್ಯವಾಗಿ ಸಾಹಸ ಓದೋದ್ರಲ್ಲಿ ನೋಡ್ತೀವಿ, ಆಟಗಳಲ್ಲಿ ನೋಡ್ತೀವಿ, ಸಾಮಾನ್ಯವಾಗಿ ಅದು. ಸಂಗೀತದಲ್ಲಿ ಸಂಗೀತದಲ್ಲಿ ಹೊಸ ಹೊಸ ರಾಗಗಳನ್ನು ಸೃಷ್ಟಿಸೋದು, ಹೊಸ ಹಾಡುಗಳನ್ನ ಬರೆಯೋದು, ಅದೆಲ್ಲ ಸಾಹಸ. ಸೊ ಸಾಹಸ ಅಂದ್ರೆ ಹೊಸದಾಗಿ ಮಾಡೋದು ಸಾಹಸ. ಪಕ್ಕದವರು ಮಾಡದೇ ಇರ್ತಕ್ಕಂಥದ್ದನ್ನ ನಾನ್ ಮಾಡಿದಾಗ ಅದು ಸಾಹಸ ಆಗತ್ತೆ. ಸೊ ಯಾರು ಮುಂಚೆ ಮಾಡದೇ ಇರ್ತಕ್ಕಂಥದ್ದು ನಾವು ಹೀಗ್ ಮಾಡಿದ್ರೆ ಅದು ಸಾಹಸ. ಸೊ ಯಾರೇ ಏನೇ ಇದು ತಪ್ಪು ಕೆಲಸ, ನೀನ್ ಮಾಡಬಾರ್ದು ಅಂದ್ರೂ ಕೂಡ ನಾವು ನಮ್ಮ ಆತ್ಮಕ್ಕೆ ತೋಚಿದ್ದು, ನಮ್ಮ ಮನಸ್ಸಿಗೆ ತಿಳಿದ್ದು ನಾವು ಮಾಡ್ತಾ ಹೋಗೋದೇ ಸಾಹಸ. ಅದು ನಿಜವಾದ ಸಾಹಸ. ಸೊ ಆಲ್ರೆಡಿ ನಾವೆಲ್ಲ ಆತ್ಮಜ್ಞಾನಿಗಳು, ಅದನ್ನ ತಿಳ್ಕೋಬೇಕು. ಸೊ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಇವಾಗ ಎಷ್ಟೋ ಜನಕ್ಕೆ ಅಡಿಗೆ ಬರಲ್ಲ. ಏನ್ ಮಾಡ್ತಾರೆ? ಅಡಿಗೆ ಮಾಡೋದನ್ನ ಕಲಿತು ಅಡಿಗೆ ಮಾಡ್ತಾ ಹೋಗ್ತಾರೆ. ಅದು ಸಾಹಸನೇ. ಬರಲ್ಲ ಆದ್ರೆ ಕಲಿತು ಮತ್ತೆ ಮಾಡ್ತಾ ಹೋಗ್ತಾರಲ್ವಾ, ಅದು ಸಾಹಸ. ಸೊ ಎಷ್ಟೋ ಜನ ಮಹಿಳೆಯರು ಹೊರ್ಗಡೆನೆ ಹೋಗಿರಲ್ಲ. ಬಟ್ ಸಮಯ ಬರುತ್ತೆ, ಅವ್ರು ಹೊರ್ಗಡೆ ಹೋಗಿ ಕೆಲಸ ಮಾಡ್ಬೇಕಾಗುತ್ತೆ. ಅದು ದೊಡ್ಡ ಸಾಹಸ. ಹಾಗೆ ಈ ಧ್ಯಾನ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಅದನ್ನ ಕಲಿತು ಅಭ್ಯಾಸದಲ್ಲಿಡೋದೊಂದು ದೊಡ್ಡ ಸಾಹಸ. ಪ್ರತಿದಿನ ಮಾಡ್ತಾ ಹೋಗೋದು ಸಾಹಸನೇ. ಸೊ ಇಲ್ಲಿ ಆ ಸಾಹಸ ಅನ್ನೋದು ಯಾರು ಮಾಡದೇ ಇರ್ತಕ್ಕಂಥದ್ದನ್ನ ಮಾಡೋದು. ನಾವು ಸಮಾಜಕ್ಕೆ ಎಷ್ಟನ್ನ ಕೊಡ್ತಾ ಇದೀವಿ. ಯಾಕಂದ್ರೆ ಸಮಾಜದಿಂದ ಎಷ್ಟೋ ಪಡಿತಾ ಇದೆ. ಉದಾಹರಣೆ, ಈಗ ಪ್ರಕೃತಿ ಇದೆ, ಪ್ರಕೃತಿಯಿಂದ ನಾವ್ ಎಷ್ಟು ಪಡಿತಾ ಇದೀವಿ ಲಾಭಗಳು. ನೀನ್ ಪ್ರಕೃತಿಗೆ ಏನ್ ಮಾಡ್ತಾ ಇದೀಯ? ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಆತ್ಮಜ್ಞಾನಿಗೂ ಈ ಪ್ರಶ್ನೆ ಹುಟ್ಟೇ ಇರುತ್ತೆ. ಅದಕ್ಕಾಗಿ ಏನ್ ಮಾಡ್ತಾ ಇದ್ದಾನೆ ಪ್ರತಿಯೊಬ್ಬ ಆತ್ಮಜ್ಞಾನಿ? ಸಾಹಸ ಮಾಡ್ತಾ ಇದ್ದಾನೆ. ಎಷ್ಟು ರ್ಯಾಲಿಗಳನ್ನ ಮಾಡ್ತಿದ್ದಾನೆ. ಎಲ್ಲರ ಬಗ್ಗೆ ಈ ಒಂದು ಎಲ್ಲ ಅರಿವನ್ನು, ಧ್ಯಾನದ ಬಗ್ಗೆ, ಜ್ಞಾನದ ಬಗ್ಗೆ, ಪಿರಮಿಡ್ ಬಗ್ಗೆ, ಅಹಿಂಸೆ, ಎಲ್ಲದರ ಬಗ್ಗೆ ಅರಿವು ಮೂಡ್ತಿದ್ದಾನೆ. ಅದೇ ಸಾಹಸ. ಅದೇ ನಿಜವಾದ ಸಾಹಸ. ಅಂದ್ರೆ ಆ ಪ್ರಶ್ನೆ ಹುಟ್ಟೇ ಹುಟ್ಟುತ್ತೆ. ಅದು ಪ್ರಶ್ನೆ ಕೋರಿಕೆ ಅನ್ನೋದು ಎಲ್ಲಿಂದ ಬರುತ್ತೆ? ಆತ್ಮದಿಂದ ಬರುತ್ತೆ. ಸೊ ಇಷ್ಟು ನಾವು ಇವತ್ತು ಈ ಸಾಹಸ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.